ಎಸ್ ಕಂಪ್ಲೇಂಟ್ ಕೂಡ ಆಗಿದೆ ಈಗ ಸಿಎಸ್ ಶಾಲಿನಿ ರಜನೀಶ್ ಬಗ್ಗೆ ನಾಲಿಗೆ ಹರಿಬಿಟ್ಟಿದ್ದಾರೆ ಎಂಎಲ್ಸಿ ರವಿಕುಮಾರ್ ಆಕ್ಷೇಪಾರ್ಹ ಪದ ಬಳಕೆ ಹಿನ್ನೆಲೆ ಸಭಾಪತಿ ಹೊರಟ್ಟಿಗೆ ಕಂಪ್ಲೇಂಟ್ ಅನ್ನು ನೀಡಲಾಗಿದೆ ಕಾಂಗ್ರೆಸ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿಗೆ ದೂರನ್ನ ಕೊಟ್ಟಿದೆ ಬಿಜೆಪಿ ಎಂಎಲ್ಸಿ ಎನ್ ರವಿಕುಮಾರ್ ವಿರುದ್ಧ ದೂರನ್ನ ಸಲ್ಲಿಸಲಾಗಿದೆ ವಿಧಾನ ಪರಿಷತ್ನಿಂದ ಅವರನ್ನ ಅಮಾನತುಗೊಳಿಸಬೇಕು ಅಂತ ಮನವಿ ಮಾಡಿಕೊಳ್ಳಲಾಗಿದೆ ಖಂಡಿತವಾಗ್ಲೂ ಅಮಾನತುಗೊಳಿಸಬೇಕು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ ಮನೋಹರ್ ನೇತೃತ್ವದಲ್ಲಿ ದೂರನ್ನ ನೀಡಲಾಗಿದೆ ಬಿಜೆಪಿನೂ ಅಷ್ಟೇ ಇದಕ್ಕೆ ಸರಿಯಾದಂತ ಕ್ರಮ ತೆಗೆದುಕೊಳ್ಳಲೇಬೇಕು ನೋಡಿ ದೂರಿನ ಪ್ರತಿಯನ್ನ ಗಮನಿಸ್ತಾ ಇದ್ದೀರಿ ಬಸವರಾಜ ಹೊರಟ್ಟಿ ಅವರಿಗೆ ದೂರನ್ನ ನೀಡಿದ್ದಾರೆ ಏನ್ ಪದಗಳು ರಾತ್ರಿ ಇಡೀ ಸರ್ಕಾರಕ್ಕೆ ಬೆಳಗಾದ್ರೆ ಸಿಎಂ ಕೆಲಸ ಮಾಡ್ತಾರೆ ಅಂತಂದ್ರೆ ಯಾವ ಮನಸ್ಥಿತಿ ಇಟ್ಕೊಂಡು ನೀವು ಪದ ಬಳಕೆ ಮಾಡಿದಿರಿ ರವಿಕುಮಾರ್ ನೀವು ನಗ್ತಿದ್ದೀರಲ್ಲ ಅದೇ ಅರ್ಥದಲ್ಲಿ ನಗ್ತಾ ಇದ್ದೀರಿ ನೀವು ಅದೇ ಅರ್ಥದಲ್ಲಿ ನಗ್ತಾ ಇದ್ದೀರಿ ಮುಖ ಹೆಂಗ್ರಿ ತೋರಿಸ್ತೀರಿ ನೀವು ಹೆಣ್ಮಕ್ಳಿಗೆ ನಾಚಿಕೆ ಆಗಲ್ವಾ ನಿಮ್ಗೆ ದೊಡ್ಡ ಗಂಡಸ್ತನ ಅನ್ಕೊಂಡಿದ್ದೀರಾ ಹೆಣ್ಮಕ್ಳ ಬಗ್ಗೆ ಈ ತರ ಮಾತಾಡಿ ನಗೋದು ಅಲ್ಲಿ ನಿಂತ್ಕೊಂಡು ಒಬ್ಬ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ವ್ಯಾಲ್ಯೂ ಗೊತ್ತಾ ಒಬ್ಬ ಹೆಣ್ಮಕ್ಳ ವ್ಯಾಲ್ಯೂ ಗೊತ್ತಿದ್ಯಾ ನಿಮ್ಗೆ ನಿಮ್ ಕೆಲಸ ಮಾಡ್ಕೊಟ್ಟಿಲ್ಲ ಅಂತ ಅಂದ್ಬಿಟ್ರೆ ನೀವು ಬಾಯಿಗೆ ಬಂದಾಗ ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಹೇಗೆ